ಸಾಧನಗಳು. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಮೋಟಾರ್. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಡೈನಮೋ. ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ದ್ಯುತಿವಿದ್ಯುತ್ ಕೋಶ. ಸೌರ ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸುವ ಸಾಧನ ಸೌರಕೋಶ. ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಶುಷ್ಕಕೋಶ. ನೇರ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ಸಾಧನ ಡಿಸಿ ಡೈನಮೋ. ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ಸಾಧನ ಎಸಿ ಡೈನಮೋ. ಏಕವರ್ಣೀಯ ಅತಿ ತೀವ್ರ ಬೆಳಕನ್ನು ಉತ್ಪಾದಿಸುವ ಸಾಧನ ಲೇಸರ್. ಸೂರ್ಯನ ಬಿಳಿಯ ಬೆಳಕನ್ನು 7 ಬಣ್ಣಗಳಾಗಿ ಪರಿವರ್ತಿಸುವ ಸಾಧನ ಶ್ರಗ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಗ್ಯಾಲ್ಟನೋಮೀಟರ್. ಎಸಿ ವಿದ್ಯುತ್ತನ್ನು ಡಿಸಿ ವಿದ್ಯುತ್ತಾಗಿ ಪರಿವರ್ತಿಸುವ ಸಾಧನ ದಿಕ್ಪರಿವರ್ತಕ ಡಯೋಡ್. ಅಪೇಕ್ಷಿತ ಆವೃತ್ತಿಯ ವಿದ್ಯುತ್ ಆಂದೋಲನಗಳನ್ನು ಪಡೆಯುವ ಸಾಧನ ಅಸಿಲೇಟರ್. ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸಲು ಬಳಸುವ ಸಾಧನ ಸೆಂಟ್ರಿಫ್ಯೂಜ್. ಉಷ್ಣವನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಉಷ್ಣಯಂತ್ರ. ಸಂಕೀರ್ಣ ಬೆಳಕಿನಿಂದ ಶುದ್ಧ ರೋಧವನ್ನು ಪಡೆಯಲು ಉಪಯೋಗಿಸುವ ಸಾಧನ ರೋಹಿತದರ್ಶಕ. ಜಲಗತ ವಸ್ತುಗಳ ಸ್ಥಾನ, ದೂರ, ದಿಕ್ಕು, ಜವಗಳನ್ನು ಅಳತೆ ಮಾಡಲು ಬಳಸುವ ಸಾಧನ ಸೋನಾರ್. ಶ್ರವಣಾತೀತ ತರಂಗಗಳನ್ನು ಬಳಸಿಕೊಂಡು ಮಾನವನ ಆಂತರಿಕಾಂಗಗಳ ಬಿಂಬವನ್ನು ಪಡೆಯಲು ಬಳಸುವ ಸಾಧನ ಸ್ಕ್ಯಾನರ್ ಕ್ರಮವೀಕ್ಷಕ. ಉಪಗ್ರಹಗಳನ್ನು ಹೊತ್ತೊಯ್ಯುವ ಸಾಧನ ರಾಕೆಟ್. ಮಾನವರನ್ನು ಬಾಹ್ಯಾಕಾಶಕ್ಕೆ ಹೊತ್ತೊಯ್ಯುವ ಸಾಧನ ವ್ಯೋಮನೌಕೆ. ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ಪರಿಣಾಮವನ್ನು ಅಳೆಯಲು ಸಾಧನ ಅಮ್ಮೀಟರ್ ಗ್ಯಾಲ್ವನೋಮೀಟರ್. ವಿಭವಾಂತರವನ್ನು ಅಳೆಯುವ ಸಾಧನ ವೋಲ್ಟ್ ಮೀಟರ್. ವಿದ್ಯುತ್ ಚಾಲಕ ಬಲವನ್ನು ಅಳೆಯುವ ಸಾಧನ ವೋಲ್ಟ್ ಮೀಟರ್. ನೀರಿನ ವಿದ್ಯುತ್ ವಿಭಜನೆಯನ್ನು ಮಾಡುವ ಸಾಧನ ವೋಲ್ಟಾಮೀಟರ್. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ರೋಧವನ್ನು ಬದಲಾಯಿಸಬಲ್ಲ ಉಪಕರಣ ರಿಯೋಸ್ಟಾಟ್. ಉದ್ದದ ಅಳತೆ 1 ಸೆಂಟಿಮೀಟರ್ 10 ಮಿಲಿಮೀಟರ್ಗೆ ಸಮ. 1 ಡೆಸಿಮೀಟರ್ 10 ಸೆಂಟಿಮೀಟರ್. 1 ಮೀಟರ್ 10 ಡೆಸಿಮೀಟರ್ ಮತ್ತು 100 ಸೆಂಟಿಮೀಟರ್. 1 ಬಾರ್ 1000 ಕಿಲೋಮೀಟರ್. 1 ಅಡಿ 30 ಸೆಂಟಿಮೀಟರ್. 10 ಮೀಟರ್ 1 ಡೆಕಾಮೀಟರ್. 1 ಹೆಕ್ಟಾಮೀಟರ್ 10 ಡೆಕಾಮೀಟರ್. 1 ಕಿಲೋಮೀಟರ್ 10 ಹೆಕ್ಟಾಮೀಟರ್. 1 ಕಿಲೋಮೀಟರ್ 1000 ಮೀಟರ್. ತೂಕದ ಅಳತೆ 1 ಕೆಜಿ 1000 ಗ್ರಾಂ. ಅರ್ಧ ಕೆಜಿ 500 ಗ್ರಾಂ. 1000 ಕೆಜಿ 1 ಗ್ರಾಂ. 100 ಕೆಜಿ 1 ಕ್ವಿಂಟಾಲ್. 10 ಕ್ವಿಂಟಾಲ್ 1 ಟನ್. 1 ಟನ್ 1000 ಕೆಜಿ. ಸಮಯದ ಅಳತೆ 1 ನಿಮಿಷ 60 ಸೆಕೆಂಡುಗಳು. 1 ಗಂಟೆ 60 ನಿಮಿಷಗಳು. 3600 ಸೆಕೆಂಡುಗಳು. 1 ದಿನ 24 ಗಂಟೆಗಳು. 1440 ನಿಮಿಷ. 86400 ಸೆಕೆಂಡ್. 1 ವಾರ 7 ದಿನ. 168 ಗಂಟೆ. 1080 ನಿಮಿಷ. 10,080 ನಿಮಿಷ. 1 ತಿಂಗಳು 30 ದಿನ. 720 ಗಂಟೆ. 43,200 ನಿಮಿಷ. 1 ವರ್ಷ 12 ತಿಂಗಳು. 365.25 ದಿನ. ಅಧಿಕ ವರ್ಷ 366 ದಿನ. 1 ದಶಕ 10 ವರ್ಷಗಳು. 1 ಶತಮಾನ 100 ವರ್ಷಗಳು. 1 ಸಹಸ್ರಮಾನ 1000 ವರ್ಷಗಳು. ಭೌತಶಾಸ್ತ್ರದ ವಿವಿಧ ಪರಿಣಾಮಗಳ ಏಕಮಾನಗಳು. ಭೌತ ಪರಿಣಾಮ ಮತ್ತು ಏಕಮಾನ. ಸಾಮರ್ಥ್ಯ ವ್ಯಾಟ್ ಡಬ್ಲ್ಯೂ. ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ KWH. ಶಕ್ತಿ ಜೌಲ್ ಜೆ. ಬಲ ನ್ಯೂಟನ್ ಎನ್. ತಾಪ ಕೆ. ಸಿ ಡಿಗ್ರಿ ಎಫ್ ಡಿಗ್ರಿ. ಕೆಲ್ವಿನ್ ಸಿ ಸೆಲ್ಸಿಯಸ್ ಫ್ಯಾರನ್ಹೀಟ್. ವಿದ್ಯುದಾವೇಶ ಕೊಲಾಮ್ ಸಿ. ವಿಭವಾಂತರ ವೋಲ್ಟೇಜ್ ವೋಲ್ಟ್ ವಿ. ವಿದ್ಯುತ್ ಪ್ರವಾಹ ಆಂಪಿಯರ್ ಎ. ವಿದ್ಯುತ್ ರೋಧ ಓಮ್. ಕಾಂತಕ್ಷೇತ್ರ ಆಸ್ಟ್ರೆಡ್. ಜವ MS. ಚಲಿಸಿದ ದೂರ ಮೀಟರ್ ಎಂ. ಸ್ಥಾನಪಲ್ಲಟ ಮೀಟರ್ ಎಂ.
ವೇಗ ms, ಕಾಲ ಸೆಕೆಂಡ್ s, ವೇಗೋತ್ಕರ್ಷ ms-2, ಆವೃತ್ತಿ ಹರ್ಟ್ಜ್ hz, ಕೆಲಸ ನ್ಯೂಟನ್ ಮೀಟರ್ nm, ತೂಕ ಗ್ರಾಮ್ gm, ಉಷ್ಣ ಜೂಲ್ j, ಉದ್ದ ಮೀಟರ್ m. ಗುರುತ್ವ ಯಾವುದೇ ವಸ್ತು ಮತ್ತು ಭೂಮಿಯ ನಡುವಿನ ಆಕರ್ಷಣ ಬಲ ಗುರುತ್ವ ಬಲ. ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವನ್ನು ಗುರುತ್ವಾಕರ್ಷಣ ಬಲ ಎನ್ನುವರು. ಗುರುತ್ವ ಅವಲಂಬಿಸಿರುವ ಅಂಶಗಳು ದ್ರವ್ಯರಾಶಿ ಮತ್ತು ದೂರ. ಭೂಮಿಯ ಮೇಲೆ ಪ್ರಯೋಗವಾಗುವ ಬಲಕ್ಕೆ ಸಮ ಮತ್ತು ವಿರುದ್ಧವಾದ ಪ್ರಕ್ರಿಯೆ ತೂಕ. ಧ್ರುವ ಪ್ರದೇಶದಲ್ಲಿನ ಜಿ ಬೆಲೆಯು ಸಮಭಾಜಕ ಮತ್ತು ವೃತ್ತ ಪ್ರದೇಶದಲ್ಲಿನ ಬೆಲೆಗಿಂತ ಅಧಿಕವಾಗಿರಲು ಕಾರಣ ಭೂಮಿಯ ಜಿಯಾಯಿಡ್ ಆಕಾರ. ಸೂರ್ಯನ ಸುತ್ತಲೂ ಗ್ರಹಗಳು ಚಲಿಸುವ ಕಕ್ಷೆಯ ಆಕಾರ ಎಲಿಪ್ಸಿಯ ದೀರ್ಘ ವೃತ್ತಾಕಾರ. ಗುರುತ್ವ ಬಲದ ಸಮೀಕರಣ F=gm m2/d2. ಭೂ ಮೇಲ್ಮೈನಲ್ಲಿನ ಗುರುತ್ವ ವೇಗೋತ್ಕರ್ಷದ ಸಮೀಕರಣ G=gme/re. ಗ್ರಹಗಳ ಚಲನೆಯ ನಿಯಮವನ್ನು ಆವಿಷ್ಕರಿಸಿದ ವಿಜ್ಞಾನಿ ಜೊಹಾನಿಸ್ ಕೆಪ್ಲರ್. ಸೂರ್ಯ ಮತ್ತು ಗ್ರಹದ ನಡುವೆ ಸರಾಸರಿ ದೂರ ಮತ್ತು ಗ್ರಹದ ಪರಿಭ್ರಮಣ ಅವಧಿಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಸಮೀಕರಣ R382. ನೆಪ್ಚೂನ್ ಗ್ರಹದ ಆವಿಷ್ಕಾರಕ್ಕೆ ಕಾರಣವಾದ ಅಂಶ ಯುರೇನಸ್ ಗ್ರಹದ ಪಲ್ಲಟ. ಒಂದು ಕಾಯದ ರಾಶಿ ಮತ್ತು ಗುರುತ್ವ ಬಲದ ಗುಣಲಬ್ಧ ತೂಕ. ವಿಶ್ವವ್ಯಾಪ್ತಿ ಗುರುತ್ವ ನಿಯಮವನ್ನು ಪ್ರತಿಪಾದಿಸಿದವರು ನ್ಯೂಟನ್. ಬಲದ SI ಮೂಲಮಾನ ನ್ಯೂಟನ್. ವಿಶ್ವ ಗುರುತ್ವಾಕರ್ಷಣ ಜಿ ಸ್ಥಿರ. ನ ಸ್ಥಿರಾಂಕ ಜಿನ ಬೆಲೆ 6.67 × 10 - 11 nmk/2. ಚಂದ್ರನ ಮೇಲೆ 10 kg ತೂಕವುಳ್ಳ ವಸ್ತುವು ಭೂಮಿಯ ಮೇಲೆ ಎಷ್ಟು ತೂಗುತ್ತದೆ? 60 kg. ಭೂಮಿಯ ಯಾವ ಭಾಗಗಳಲ್ಲಿ ಗುರುತ್ವ ವೇಗೋತ್ಕರ್ಷ ಹೆಚ್ಚಾಗಿರುತ್ತದೆ? ಧ್ರುವ ಪ್ರದೇಶಗಳಲ್ಲಿ. ಒಂದು ಕಾಯದ ತೂಕವು ಭೂಮಿಯ ಮೇಲ್ಮೈಗಿಂತಲೂ ಚಂದ್ರನ ಮೇಲೆ ಕಡಿಮೆ ಇರಲು ಕಾರಣ ಜಿನ ಬೆಲೆ ಚಂದ್ರನ ಮೇಲೆ ಕಡಿಮೆ ಇದೆ. ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತ ಪ್ರದೇಶದ ಕಡೆಗೆ ಚಲಿಸಿದಾಗ ಜಿನ ಬೆಲೆ ಕಡಿಮೆ ಆಗುತ್ತದೆ. ಚಂದ್ರನ ಮೇಲೆ ಗುರುತ್ವ ವೇಗೋತ್ಕರ್ಷವು ಭೂಮಿಯ ಮೇಲಿನ ವೇಗೋತ್ಕರ್ಷಕ್ಕಿಂತ ಎಷ್ಟಿರುತ್ತದೆ? 1/6. ಸೂರ್ಯನಿಂದ ಸರಾಸರಿ ದೂರ ಹೆಚ್ಚಿದಂತೆ ಗ್ರಹಗಳ ಪರಿಭ್ರಮಣಾವಧಿ ಹೆಚ್ಚಾಗುತ್ತದೆ. ಪ್ಲೂಟೋ ಮತ್ತು ನೆಪ್ಚೂನ್ ಗ್ರಹದ ಆವಿಷ್ಕಾರಕ್ಕೆ ಕಾರಣವಾದ ಅಂಶ ಗುರುತ್ವ ಬಲ. ಗ್ರಹಗಳ ಚಲನೆಯ ನಿಯಮವನ್ನು ರೂಪಿಸಲು ಕೆಪ್ಲರ್ನ ಜೊತೆ ಕೆಲಸ ಮಾಡಿದ ಖ್ಯಾತ ಖಗೋಳಶಾಸ್ತ್ರಜ್ಞ ಟೈಕೋ ಬ್ರಾಹೆ. ಸೂರ್ಯನ ಒಂದು ಕೇಂದ್ರದಲ್ಲಿರುವ ಎಲಿಪ್ಸಿಯ ಕಕ್ಷೆಗಳಲ್ಲಿ ಗ್ರಹಗಳು ಸುತ್ತುತ್ತವೆ. ಇದು ಕೆಪ್ಲರನ ಎಷ್ಟನೇ ನಿಯಮ? 1ನೇ ನಿಯಮ. ತೂಕದ ಸಮೀಕರಣ W=mg. ಬೆಳಕು. ನಮಗೆ ವಸ್ತುಗಳು ಕಾಣಲು ಇದು ಬೇಕು, ಬೆಳಕು. ಸಕಲ ಜೀವಿಗಳ ಹಾಗೆ ಸಸ್ಯ ಚಟುವಟಿಕೆಗಳಿಗೆ ಆಧಾರವಾಗಿರುವುದು ಸೂರ್ಯನ ಬೆಳಕು. ಸ್ವಂತ ಬೆಳಕನ್ನು ನೀಡುವ ವಸ್ತುಗಳನ್ನು ಹೇಗೆನ್ನುವರು? ಸ್ವಯಂ ಪ್ರಕಾಶ ವಸ್ತುಗಳು. ಸಾಮಾನ್ಯ ವಿಜ್ಞಾನ. ಸ್ವಯಂ ಪ್ರಕಾಶ ವಸ್ತುಗಳಿಗೆ ಉದಾಹರಣೆ ಸೂರ್ಯ, ನಕ್ಷತ್ರ, ವಿದ್ಯುತ್ ದೀಪ, ಎಣ್ಣೆ ದೀಪಗಳು. ಚಿತ್ರಪಟಗಳ ಮುಂಭಾಗದಲ್ಲಿ ಗಾಜಿನ ಫಲಕವನ್ನು ಜೋಡಿಸಿರುತ್ತಾರೆ. ಕಾರಣ ಗಾಜು ಪಾರದರ್ಶಕ ವಸ್ತು. ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವ ವಸ್ತುಗಳು ಪಾರದರ್ಶಕ ವಸ್ತುಗಳು. ತಮ್ಮ ಮೂಲಕ ಬೆಳಕನ್ನು ಹರಿಯಲು ಬಿಡುವ ವಸ್ತುಗಳು ಅಪಾರದರ್ಶಕ ವಸ್ತುಗಳು. ಹರಿಯಲು ಬಿಡದ ವಸ್ತುಗಳು ಅಪಾರದರ್ಶಕ ವಸ್ತುಗಳು. ತಮ್ಮ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನು ಹರಿಯಲು ಬಿಡುವ ವಸ್ತುಗಳು ಮಿತಪಾರದರ್ಶಕ ವಸ್ತುಗಳು. ಟ್ರೀಸ್ ಕಾಗದವನ್ನು ಅಚ್ಚು ತೆಗೆಯಲು ಉಪಯೋಗಿಸಲು ಕಾರಣ ಇದು ಮಿತಪಾರದರ್ಶಕ. ತಂಪು ಕನ್ನಡದ ಈ ವಿಧದ ವಸ್ತುವಿನ ಗುಂಪಿಗೆ ಸೇರುತ್ತದೆ. ತಂಪು ಕನ್ನಡದ ಈ ವಿಧದ ವಸ್ತುವಿನ ಗುಂಪಿಗೆ ಸೇರುತ್ತದೆ ಮಿತಪಾರದರ್ಶಕ. ಬೆಳಕಿನ ಕಿರಣಗಳ ಗುಂಪನ್ನು ಹೇಗೆನ್ನುವರು? ಬೆಳಕಿನ ಕಿರಣಪುಂಜ. ಪರಸ್ಪರ ಸಮಾಂತರವಾಗಿರುವ ಬೆಳಕಿನ ಕಿರಣಗಳನ್ನು ಹೇಗೆನ್ನುವರು? ಸಮಾಂತರ ಕಿರಣಗಳು. ಒಂದು ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿರುವ ಕಿರಣಗಳು ಒಮ್ಮುಖ ಕಿರಣಗಳು. ಬೆಳಕಿನ ಮೂಲದಿಂದ ಬೆಳಕಿನ ಕಿರಣಗಳು ಬೇರೆ ಬೇರೆ ದಿಕ್ಕುಗಳಲ್ಲಿ ಚಲಿಸುತ್ತಿದ್ದರೆ ಆ ಕಿರಣಗಳನ್ನು ಹೇಗೆನ್ನುವರು? ವಿಮುಖ ಕಿರಣಗಳು. ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಬೆಳಕು ಹಿಂದಕ್ಕೆ ಬರುವುದನ್ನು ಹೇಗೆನ್ನುವರು? ಪ್ರತಿಫಲನ. ಈ ವಿಧದ ವಸ್ತುಗಳಲ್ಲಿ ಕಡಿಮೆ ಬೆಳಕನ್ನು ಪ್ರತಿಫಲಿಸುತ್ತವೆ ಕಪ್ಪು ವಸ್ತುಗಳು. ಈ ವಿಧದ ವಸ್ತುಗಳು ಹೆಚ್ಚು ಬೆಳಕನ್ನು ಪ್ರತಿಫಲಿಸುತ್ತವೆ ನುಣುಪಾದ ಮೇಲ್ಮೈಯನ್ನು ಹೊಂದಿದ ವಸ್ತುಗಳು.
ಕನ್ನಡಿಗಳ ಮೇಲ್ಮೈ ಹೆಚ್ಚು ನುಣುಪಾಗಿ ಮಾಡಿರುತ್ತಾರೆ, ಕಾರಣ ಹೆಚ್ಚು ಬೆಳಕನ್ನು ಪ್ರತಿಫಲಿಸುತ್ತವೆ. ಪತನ ಕಿರಣ ಮತ್ತು ಲಂಬಗಳ ನಡುವಿನ ಕೋನ ಪತನ ಕೋನ. ಪ್ರತಿಫಲನ ಕಿರಣ ಮತ್ತು ಲಂಬಗಳ ನಡುವಿನ ಕೋನ ಪ್ರತಿಫಲನ ಕೋನ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಇವು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಯಾವ ನಿಯಮ? ಪ್ರತಿಫಲನದ ಮೊದಲ ನಿಯಮ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಇದು ಯಾವ ನಿಯಮ? ಪ್ರತಿಫಲನದ ಎರಡನೇ ನಿಯಮ. ನುಣುಪಾದ ಮೆರುಗುಗೊಳಿಸಿದ ಮೇಲ್ಮೈಯನ್ನು ಹೀಗೆನ್ನುವರು? ದರ್ಪಣ. ದರ್ಪಣದ ಮೇಲ್ಮೈ ಸಮತಲವಾಗಿದ್ದರೆ ಅದನ್ನು ಹೀಗೆನ್ನುವರು? ಸಮತಲ ದರ್ಪಣ. ಸಮತಲ ದರ್ಪಣಕ್ಕೆ ಒಂದು ಉದಾಹರಣೆ ಕೊಡಿ. ಕನ್ನಡಿ. ಕನ್ನಡಿಯಲ್ಲಿ ಉಂಟಾಗುವ ಪ್ರತಿಫಲನಕ್ಕೆ ಕಾರಣ ಕನ್ನಡಿಯ ಒಂದು ಬದಿಗೆ ಮಾಡಿರುವ ಲೋಹದ ಲೇಪನ. ಪರದೆಯಲ್ಲಿ ಪಡೆಯಲು ಸಾಧ್ಯವಿರುವ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ. ಪರದೆಯಲ್ಲಿ ಪಡೆಯಲು ಸಾಧ್ಯವಿಲ್ಲದ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ. ವಸ್ತುವಿನ ಎಡಬದಿ ಮತ್ತು ಬಲಬದಿ ಪ್ರತಿಬಿಂಬದಲ್ಲಿ ಅದಲು ಬದಲಾದಂತೆ ಕಾಣುವುದಕ್ಕೆ ಹೀಗೆನ್ನುವರು? ಪಾರ್ಶ್ವ ವಿಪರ್ಯಯ. ಸೂಕ್ಷ್ಮದರ್ಶಕಗಳಲ್ಲಿ ಬೆಳಕನ್ನು ವಸ್ತುವಿನ ಮೇಲೆ ಬೀಳುವಂತೆ ಮಾಡಲು ಬಳಸುವ ದರ್ಪಣ ಸಮತಲ ದರ್ಪಣ.